ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ 79ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಎಂದು ಮಂಗಳ ವೃತ್ತಗಳನ್ನೋದೆ ಕಿರುದುಂಬೇಗಂ ಇರ್ದೆತ್ತಿದ ಬೋನದೊಳ್ ಕಲ್ಯಾಣಾಮೃತ ಹಾರಮನಾರೋಗಿಸಿ ಬಳಿಯಂ ಯಕ್ಷ ಕರ್ದಮದ ಕೈಗಟ್ಟಿಯೋಳ್ ಕೈಯಂ ತಿಮಿರ್ದು ತಂಬುಲಮಂ ಕೊಂಡು. ಇದರ ಬಿಡಿಸಿ ಹೀಗೆ ಓದಬಹುದು: ಎಂದು ಮಂಗಳ ವೃತ್ತಂಗಳಂ ಓದೆ ಕಿರಿದುಂ ಬೇಗಂ ಇರ್ದು ಎತ್ತಿದ ಬೋನದೊಳ್ ಕಲ್ಯಾಣ ಅಮೃತ ಆಹಾರಮಂ ಆರೋಗಿಸಿ ಬಳಿಯಂ ಯಕ್ಷಕರ್ದಮದ ಕೈಗಟ್ಟಿಯೋಳು ಕೈಯಂ ತಿವಿದು ತಿಮಿರ್ದು ತಂಬುಲಮಂ ಕೊಂಡು. ಹೀಗೆ ಭಟರು ಸ್ವಸ್ತಿವಾಚನವನ್ನು ಹೇಳಲು, ಎಂದು ಮಂಗಳ ವೃತ್ತಗಳನ್ನು ಓದೆ ಹಾಡಲು, ಕಿರಿದುಂ ಬೇಗಂ ಇರ್ದು ಸ್ವಲ್ಪ ಹೊತ್ತಿನ ತನಕ ಅಲ್ಲಿದ್ದು, ಎತ್ತಿದ ಬೋನದೊಳ್ ಅಂದರೆ ನೀಡಿದಂತಹ ಅನ್ನದಲ್ಲಿ ಅನ್ನವನ್ನು ಕಲ್ಯಾಣಾಮೃತ ಆಹಾರವನ್ನು ಎತ್ತಿದ ಬೋನದೊಳ್ ಕಲ್ಯಾಣಾಮೃತ ಆಹಾರವನ್ನು ಆರೋಗಿಸಿ, ಅಂದರೆ ಎತ್ತಿದ ಬೋನ್ ಅಂದರೆ ನೀಡಿದ ಬಡಿಸಿದ ಅನ್ನವನ್ನು ಮಂಗಳಕರವಾದ ಅಮೃತದಂತಿರುವ ಆಹಾರ ಕಲ್ಯಾಣಾಮೃತ ಆಹಾರವನ್ನು ಆರೋಗಿಸಿ ಮಂಗಳಕರವಾದ ಅಮೃತದಂತಿರುವಂತಹ ಆಹಾರವನ್ನು ಭುಜಿಸಿ ಬಳಿಯಂ ಆಮೇಲೆ ಯಕ್ಷಕರ್ದಮದ ಅಂದರೆ ಕರ್ಪೂರ, ಅಗರು, ಕಸ್ತೂರಿ, ಶ್ರೀಗಂಧ ಮೊದಲಾದವುಗಳನ್ನು ಬೆರೆಸಿ ಮಾಡಿದ ಅದನ್ನು ಆ ಮಿಶ್ರಣವನ್ನು ಯಕ್ಷಕರ್ದಮ ಅಂತ ಹೇಳ್ತಾರೆ. ಯಕ್ಷಕರ್ದಮದ ಕೈಗಟ್ಟಿಯೋಳು ಅದರ ಕೈಗಟ್ಟಿ ಅಂತಂದರೆ ಅದರ ಉಂಡೆಯಲ್ಲಿ, ಅಂದರೆ ಗಂಧದ ಉಂಡೆಯಲ್ಲಿ ಕೈಯನ್ನು ತಿಮಿರ್ದು ಕೈಯನ್ನು ಬಳಿದುಕೊಂಡು ತಂಬುಲವನ್ನು ಕೊಂಡು ಅದಕ್ಕೆ ಆನಂತರ ಅದನ್ನು ತಾಂಬೂಲವನ್ನು ತಿಂದು ಅಥವಾ ತಾಂಬೂಲವನ್ನು ತೆಗೆದುಕೊಂಡ ಎನ್ನುವಲ್ಲಿಯೂ ಅಂತ ನಾವು ಅಲ್ಲಿಗೆ ಅದನ್ನು ನಿಲ್ಲಿಸಿದರೆ, ಇಲ್ಲಿ ಕೆಲವು ಅಂಶಗಳನ್ನು ಗಮನಿಸಬಹುದು. ಎಂದು ಮಂಗಳ ವೃತ್ತಗಳನ್ನು ಓದಿ ಸ್ವಸ್ತಿವಾಚನವನ್ನು ಮಾಡಿದ್ರು. ಸ್ವಸ್ತಿವಾಚನ ಆದಮೇಲೆ ಏನಾಯಿತು ಅಂದರೆ ಊಟದ ವ್ಯವಸ್ಥೆ ಆಯಿತು. ಆ ಊಟ ಮಂಗಳಕರವಾಗಿತ್ತು ಮತ್ತು ಅಮೃತಕರವಾಗಿತ್ತು. ಆಮೇಲೆ ವೀಡ್ಯವನ್ನು ಅಂದರೆ ಎಲಡಿಕೆ ಅಂತ ನಾವು ಏನು ಹೇಳ್ತೀವಲ್ಲ, ಆ ಎಲಡಿಕೆಯನ್ನು ಕೂಡ ತೆಗೆದುಕೊಂಡ ಎನ್ನುವುದಾಗಿ ಪಂಪ ಇಲ್ಲಿ ಹೇಳ್ತಾನೆ. ಆ ಎಲಡಿಕೆ ಹೇಗಿತ್ತು ನೋಡಿ: ಕರ್ಪೂರ, ಅಗರು, ಕಸ್ತೂರಿ, ಶ್ರೀಗಂಧ ಇದನ್ನು ಬೆರೆಸಿದ ಲೇಪನವನ್ನು ಕೈಯಲ್ಲಿ ಅದ್ದಿ ಆನಂತರ ಎಲೆಗೆ ಅದನ್ನು ಅಂದರೆ ವೀಳ್ಯದೆಲೆಗೆ ಅದನ್ನು ಹಚ್ಚಿ ವೀಳ್ಯದೆಲೆಯನ್ನು ತೆಗೆದುಕೊಂಡ ಹರಿಕೇಸರಿ ಎನ್ನುವುದು ಇಲ್ಲಿಯ ವರ್ಣನೆ. ಅಂದರೆ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಊಟ ಮಾಡಿದ ಮೇಲೆ ತಾಂಬೂಲವನ್ನು ಸೇವಿಸುವುದು ಭಾರತೀಯ ಪದ್ಧತಿ. ಅದು ರಾಜಮಹಾರಾಜರಿಂದ ಹಿಡಿದು ಪ್ರತಿಯೊಬ್ಬ ಹಳ್ಳಿಯ ಮನುಷ್ಯನವರೆಗೂ ಕೂಡ ಅದೊಂದು ವಿಶೇಷ. ಮತ್ತು ಈಗಲೂ ಕೂಡ ಅದು ಇದೆ. ಬಹಳ ಆಶ್ಚರ್ಯ ಅಂತಂದರೆ, ಯಾರು ಭಾರತದಲ್ಲಿ ನಿಜವಾಗ್ಲೂ ಕೂಡ ಮೊದಲಿಂದಲೇ ಇದ್ದಾರಲ್ವ ಆ ಎಲ್ಲ ಸಮುದಾಯಗಳು ಈ ವೀಳ್ಯವನ್ನು ಭುಜಿಸ್ತಾರೆ. ಯಾರು ವೀಳ್ಯವನ್ನು ತೆಗೆದುಕೊಳ್ಳುವುದಿಲ್ಲವೋ, ಅಭ್ಯಾಸ ಮಾಡಿಕೊಳ್ಳುವುದಿಲ್ಲವೋ, ಬಹುಮಟ್ಟಿಗೆ ಅವರು ಭಾರತಕ್ಕೆ ತುಂಬ ಸಮಯಗಳ ನಂತರ ಬಂದವರು ಅಥವಾ ಭಾರತದ ಮೂಲದಿಂದ ದೂರ ಸರಿದವರು ಎಂದು ಹೇಳುವಲ್ಲಿಯವರೆಗೆ ಈ ವೀಳ್ಯ ಸೇವನೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ದೇವರಿಗೂ ಕೂಡ ವೀಳ್ಯ ತೆಗೆದುಕೋ ಎನ್ನುವ ರೀತಿಯಲ್ಲಿ ಅದು ಪ್ರಾಚೀನ ಭಾರತದ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಎನ್ನುವ ರೀತಿಯಲ್ಲಿದೆ. ಅದಕ್ಕೆ ನಾನು ಹೇಳಿದ್ದು, ವೀಳ್ಯವನ್ನು ಯಾವ ಸಂಸ್ಕೃತಿಗಳು ಒಂದು ತಮ್ಮ ಜೀವನದ ಭಾಗವಾಗಿ ಮಾಡಿಲ್ವೋ ಅದು ತನಗೆ ತಾನೇ ಇವರು ಭಾರತದ ಪ್ರಾಚೀನ ಜನವರ್ಗ ಅಲ್ಲ ಎನ್ನುವ ಒಂದು ತೋರಿಸುವಷ್ಟರ ಮಟ್ಟಿಗೆ ಈ ವೀಳ್ಯ ಭಾರತೀಯ ಅಂದರೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಒಂದು ಭಾಗ. ಅದು ಅದಕ್ಕೆ ಸರಿ ಈ ವೀಳ್ಯವನ್ನು ಸೇವಿಸಿದ ಮೇಲೆ ಮುಂದೆ ಏನು ಮಾಡಿದ ಎನ್ನುವುದನ್ನು 80ನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.